ಸ್ಲೀವ್ಲೆಸ್ ಇದು ಹೊಸ್ತು, ನಾನು ದುಬೈಲಿ ಬರುವಾಗ ತಗೊಂಡು ಬಂದದ್ದು. ಜಾಸ್ತಿ ವೇರ್ ಮಾಡಲಿಲ್ಲ ಇದನ್ನು ನಾನು. ಇದು ಇದು ನಾನು ಯೂಸ್ ಮಾಡಲಿಲ್ಲ, ವೇರ್ ಮಾಡಲಿಲ್ಲ ಇದನ್ನು. ನೋಡಿ ಹೀಗೆ ಬರ್ತದೆ, ಒಳಗೆ ಒಂದು ಇನ್ನರ್ ಇದೆ, ಅದರಲ್ಲೇ ಇದೊಂದು, ಇದು ಕೂಡ ಕಲರ್ ಚೆನ್ನಾಗಿದೆ, ಒಳ್ಳೆಯದುಂಟು ನೋಡಿ. ಇಟ್ಟಲ್ಲಿ ಅದು ಮುದ್ದೆ ಮುದ್ದೆಲ್ಲ ಆಗಿದೆ. ಮತ್ತು ನೋಡಿ ಇದು ಟೀ ಶರ್ಟ್, ಇದರಲ್ಲಿ 3 ಕಲರ್ ಇದೆ ಸೇಮ್ ಆಯಿತಾ. ಫಸ್ಟಂದರೆ ಸ್ಲೀವ್ಲೆಸ್, ನಿಮಗೆ ಒಳಗೆ ಟೀ ಶರ್ಟ್ ಹಾಕಿ ಬ್ಲ್ಯಾಕ್ ಕಲರ್ ಹಾಕ್ಬೋದು. ಮತ್ತು ಇದೊಂದು ತಗೊಂಡದ್ದು ಮಾತ್ರ, ಬೇರೆ ಮಾಡಲಿ, ಒಂದು ಸಲ ಕೂಡ ಬೇರೆ ಮಾಡಲಿಲ್ಲ ನಾನು ಇದನ್ನು. ಕೆಡವುವುದು ಅವರಿಗೆ ಒಂಥರ ಓವರ್ ಕಾಣ್ತದೆ. ಇದು ಸ್ಲಿಮ್ ಥರ ಟಾಪ್ ಹಾಕಿದ್ದೆ, ಅದರ ಮೇಲೆಗೆ ಇದನ್ನು ಹಾಕಿದ್ದು, ಮಕ್ಕಳಿಗೆ ಆಗ್ತದೆ. ಇದು ಹೊಸ್ತು, ಒಂದು ಸಲ ಹಾಕಿದ್ದೇನೆ ಅಷ್ಟೇ, ಎಲಾಸ್ಟಿಕ್ಕೆಲ್ಲ ನೋಡಿ. ನೋಡಿ ಇಲ್ಲಿ ಎಲಾಸ್ಟಿಕ್ ಇದೆ, ಒಳ್ಳೆದುಂಟು ಇದು. ಇದು ಒಳ್ಳೆದುಂಟು ನೋಡಿ. ಒಂದು 2-3 ಸಲ ವೇರ್ ಮಾಡಿದ್ದೇನೆ. ಅದು ಲಾಂಗ್ ನೋಡಿ. ಈ ಬಾಕ್ಸಲ್ಲಿ ಇದು ನಾವು ಆನ್ಲೈನಲ್ಲಿ ತಗೊಂಡದ್ದು. ಇದರಲ್ಲಿ ಫುಲ್ಲು ನನ್ನ ಪ್ಯಾಂಟಿದ್ದು ಟಾಪೇ ಉಂಟು. ಅಂದರೆ ದುಬೈಯಲ್ಲಿ ಜಾಸ್ತಿ ಪ್ಯಾಂಟ್ ಯೂಸ್ ಮಾಡ್ತಿದ್ದದಲ್ವ, ಸಾರಿ ಮತ್ತು ಎಲ್ಲ ಬೇರೆ ಡ್ರೆಸ್ ಎಲ್ಲ ತುಂಬ ಕಡಿಮೆ. ನೋಡಿ ಒಂದು ಬಾಕ್ಸ್ ಎಲ್ಲ ಖಾಲಿ ಆಯಿತು, ಎಲ್ಲ ಕಾಟಿಗೆ ಹಾಕಿಬಿಟ್ಟೆ. ಒಂದು ಫುಲ್ ಕಾಟ ಆಗಿದೆ. ಇದರಲ್ಲಿ ಈಗ ಬೇಡದೆಲ್ಲ ತೆಗೆದು ಬೇಕಿದ್ದದ್ದು ಹ್ಯಾಂಗರಿಗೆ ಹಾಕಿಬಿಡ್ತೇನೆ. ನೋಡಿ ಬಾಕ್ಸ್ ಖಾಲಿ ಮಾಡಿದೆ. ಮತ್ತು ಹ್ಯಾಂಗರಲ್ಲಿ ಸ್ವಲ್ಪ ಮೇಲೆ ಕಡೆ ಕೂಡ ಉಂಟು, ಇಲ್ಲಿ ಕೂಡ ಸ್ವಲ್ಪ ಡ್ರೆಸ್ ಟಾಪ್ಸ್ ಎಲ್ಲ ಉಂಟು. ಇದೆಲ್ಲ ಕೆಲವು ಹೊಸ್ತು ತಗೊಂಡದ್ದು, ಹಾಕಲಿಲ್ಲ. ಮತ್ತು ಎಲ್ಲ ಹ್ಯಾಂಗರಿಗೆ ಹಾಕಬೇಕು ನನಗೆ. ಆ ಬಾಕ್ಸ್ನಲ್ಲಿ ನನಗೆ ಕಾಣೋದಿಲ್ಲ ಯಾವುದು ಹಾಕಬೇಕು, ಯಾವುದು ಉಂಟಂತಲೇ ಗೊತ್ತಾಗೋದಿಲ್ಲ. ಅದಕ್ಕೆಲ್ಲನೂ ಹ್ಯಾಂಗರಿಗೆ ಹಾಕ್ತೇನೆ. ನಾನು ದುಬೈಯಲ್ಲಿರುವಾಗ ಹ್ಯಾಂಗರಲ್ಲಿ ಇತ್ತು, ಒಳ್ಳೆಯದಾಗ್ತಿತ್ತು. ಒಂದೊಂದು ಬೇಕಾದ್ದನ್ನು ನೋಡಿ ಹಾಕ್ಕೊಂಡು ಹೋಗಲಿಕ್ಕೆ ಒಳ್ಳೆಯದಾಗ್ತಿತ್ತು. ಇಲ್ಲಿ ಜಾಸ್ತಿ ಸೀರೆ ನೋಡೋದಲ್ವ, ಹೋಗೋದು ಜಾಸ್ತಿ ಟೆಂಪಲಿಗೆ. ನೋಡಿ ಇಷ್ಟು ಡ್ರೆಸ್ಸೆಲ್ಲ ನಾನು ತೆಗೆದಿಟ್ಟೆ, ನನಗೆ ಇದೆಲ್ಲ ಬೇಡ. ಬೇಕಿದ್ದದ್ದು ಮಾತ್ರ ನಾನು ಹ್ಯಾಂಗರಿಗೆ ಹಾಕಿಬಿಟ್ಟೆ. ಇದನ್ನು ಈಗ ಹೊರಗೆ ಹಾಕಬೇಕು. ಅಂದರೆ ನಮ್ಮ ಡ್ರೆಸ್ಸೆಲ್ಲ ಒಂದು ಸಲ ವೇರ್ ಮಾಡಿದ್ದೆಲ್ಲ ಬೇರೆ ಯಾರಾದರೂ ಹಾಕೋದಿಲ್ಲಲ್ಲ. ಕೆಲವರು ಹಾಕ್ತಾರೆ, ಕೆಲವರು ತಗೊಳ್ಳೋದಿಲ್ಲ ಬೇರೆಯವ್ರ ಡ್ರೆಸ್. ನಮ್ಮ ಮನೆಯಲ್ಲಿ ನಾವು ಯೂಸ್ ಮಾಡ್ತೇವೆ. ಅಂದರೆ ನಮ್ಮ ಅಣ್ಣನ ಮಗಳು ಎಲ್ಲ ಕೊಟ್ಟದ್ದು ನಾನು ಹಾಕ್ತೇನೆ. ನನ್ನ ಡ್ರೆಸ್ ಅವಳಿಗೆ ಹಾಕ್ತಾಳೆ, ಅವಳ ಡ್ರೆಸ್ ನಾನು ಕೂಡ ಹಾಕ್ತೇನೆ, ಹಾಗೇನಿಲ್ಲ. ಅಂದರೆ ಬೇರೆಯವರು ಹಾಗೆಲ್ಲ ತಗೊಳ್ಳೋದಿಲ್ಲ. ನೋಡಿ ಇದೆಲ್ಲ ಆ ರೂಮಲ್ಲಿ ಇದ್ದದ್ದು ಟೀ ಶರ್ಟ್. ಇದರಲ್ಲಿ ನೋಡಿ ಒಂದು ಅದು ನೋಡಿದ್ರಲ್ವ, ಲಂಡನ್ ಅಂತ ಬರ್ತದೆ. ಇದರಲ್ಲಿ 3 ಕಲರ್ ಉಂಟು, ಸೇಮ್ ಚಿಕ್ಕದಾಗ್ತದೆ. ಇದು ನನಗೆ ಶಾರ್ಟ್ ಆಗ್ತದೆ. ಇದರಲ್ಲಿ 3 ಕಲರ್ ಉಂಟು ನೋಡಿ. ಇದು ಸೇಮ್ ಅದೇ ಮತ್ತೊಂದು ಕಲರಲ್ಲಿ ಉಂಟು. ಹಾಗೆ ಇನ್ನೊಂದಿದೆ ನೋಡಿ, ಇದೊಂದು ನೋಡಿ ಗ್ರೇ ಕಲರಲ್ಲಿ, ಅದೇ ಸೇಮ್ ಟೀ ಶರ್ಟ್ 3 ಕಲರಲ್ಲಿ ಉಂಟು. ಮತ್ತು ಇದು ಬೇಡ, ಇದು ಹಳೇದು ತೋರಿಸೋದಿಲ್ಲ, ಅದು ಮನೇಲಿ ಹಾಕ್ತಿದ್ದೆ ನಾನು. ಇದು ಕೂಡ ಬೇಡ, ಅದು ಕೂಡ ಒಂದು ಪ್ಯಾಂಟ್ ಲೆಗ್ಗಿನ್ಸ್, ಅದು ಬೇಡ. ಮತ್ತು ಇದು ಕೂಡ ಮನೇಲಿ ಹಾಕ್ತಿದ್ದೆ ನಾನು. ನೋಡಿ ಹೀಗಿದೆ, ಕಾಲು ಗಂಟಿನ ತನಕ ಬರ್ತದೆ. ಅಲ್ಲಿ ಕಟ್ಟುವುದು ಕೂಡ ಉಂಟು, ಅದು ಬೆಲ್ಟ್ ಕೂಡ ಕಟ್ಬೋದು. ನೋಡಿ ಈ ಥರ ಬ್ಲ್ಯಾಕ್ ಉಂಟಲ್ಲ ಡೌನಲ್ಲಿ, ಅಂಥದ್ದಿತ್ತು ಕಟ್ಟುವುದು ಅದಕ್ಕೆ. ಮತ್ತು ಇದೊಂದು ಇದು ಫ್ರಾಕ್ ಥರ, ಇದರಲ್ಲಿ ಮತ್ತೊಂದು ಕಲರ್ ಇತ್ತು ನನ್ನ ಹತ್ರ 2, ಅದು ನಾನು ಹಾಕ್ತೇನೆ. ಇದು ಬೇಡ ನನಗೆ. ಇದನ್ನು ನೋಡಿ, ಇದು ಹೊಸ್ತು, ಆದರೆ ಜಾಸ್ತಿ ಹಾಕಲಿಲ್ಲ ನಾನು. ಇದೊಂಥರ ಫಿಟ್ ಆಗ್ತದೆ ನನಗೆ, ಸಪೂರ ಉಂಟು, ಫಿಟ್ ಆಗ್ತದೆ. ಇದಕ್ಕೇನು ಚೂರು ಕಲೆ ಆಗಿದೆ ನೋಡಿ, ಹೀಗೆ ಉಂಟು. ಇದು ತುಂಬ ಫಿಟ್ ಆಗ್ತದೆ ನನಗೆ ಇದು. ಮತ್ತು ಇದನ್ನು ನೋಡಿ ಒಳ್ಳೆಯದುಂಟು, ಪ್ಯಾಂಟ್ ಟಾಪು, ಆದರೆ ಸ್ಲೀವ್ಲೆಸ್ ಉಂಟು. ಸ್ಲೀವ್ಲೆಸ್ ಬೇಡ ಅಂತ, ಒಳ್ಳೆಯದಾಗ್ತಿತ್ತು ಇದು ನನಗೆ ಡ್ರೆಸ್. ಇದು ಟಾಪ್ ಒಳ್ಳೆಯದಿತ್ತು. ಹಾಗೆ ಇನ್ನೊಂದುಂಟು ನೋಡಿ, ಇದು ದೊಡ್ಡದುಂಟು, ಇದು ಸೈಜ್ ದೊಡ್ಡದೇ ಉಂಟು, ಉದ್ದ ಉಂಟು. ಇದು ಸೈಡ್ ನಿಮಗೆ ರಬ್ಬರ್ ಹಾಕಿ ಏನಾದರೂ ಮಾಡ್ಬೋದು ನಿಮಗೆ, ಇಲ್ಲಾಂದರೆ ಮಧ್ಯದಲ್ಲಿ ಏನಾದರೂ ಟೈ ಮಾಡಿ ಕೂಡ ಹಾಕ್ಬೋದು. ಇನ್ನು ನಾಳೆ ತೋರಿಸ್ತೀನಿ. ಒಂದು ಕೈಯಲ್ಲಿ ಕ್ಯಾಮೆರಾ ಇಟ್ಕೊಂಡು ಆಗೋದಿಲ್ಲ, ಮತ್ತು ಸುಸ್ತು ಕೂಡ ಆಗಿದೆ ನನಗೆ ಇವತ್ತು, ತುಂಬ ಟೈಮಿಂದ ಕ್ಲೀನ್ ಮಾಡ್ತಿದ್ದೆಲ್ಲ.
ಇನ್ನು ನೆಕ್ಸ್ಟ್ ವಿಡಿಯೋ ಮಾಡಿ ಈ ವಿಡಿಯೋಗೆ ಆ್ಯಡ್ ಮಾಡ್ತೀನಿ. ನೋಡಿ, ಇನ್ನೂ ಇಷ್ಟು ಡ್ರೆಸ್ ಇದೆ. ಅದರಲ್ಲಿ ಕೆಲವೆಲ್ಲ ಒಳ್ಳೆಯದುಂಟು, ಅಂದರೆ ನನಗೆ ಫಿಟ್ ಆಗ್ತದೆ. ಅದಕ್ಕಾಗಿ ಎಲ್ಲ ಹೊರಗಿಡ್ತೀನಿ. ಅಂದರೆ ಒಳಗಿಟ್ಟರೆ ಮತ್ತೆ ಹಾಕೋದಿಲ್ಲ, ಸುಮ್ಮನೆ ಜಾಗ ಎಲ್ಲ ವೇಸ್ಟ್, ಬೇರೆ ಡ್ರೆಸ್ ಇಡಲಿಕ್ಕೆ ಜಾಗ ಇರೋದಿಲ್ಲಲ್ಲ. ಅದಕ್ಕೆ ಸ್ವಲ್ಪ ದಿನ ನೋಡಿ ಹೊರಗಿಡ್ತೀನಿ. ನಿಮಗೆ ಯಾರಾದರೂ ಬೇರೆಯವರ ಹಾಕಿದ ಡ್ರೆಸ್ ಬೇಕಂದರೆ ಮಾತ್ರ ಕಮೆಂಟ್ ಮಾಡಿ. ಅಂದರೆ ಕೆಲವರೆಲ್ಲ ಕೇಳ್ತಾರೆ ನನ್ನ ಹತ್ರ, ಡ್ರೆಸ್ ಉಂಟಾ ಕೇಳ್ತಾರೆ. ಅದಕ್ಕಾಗಿ ನಾನೀಗ ತೋರಿಸೋದು. ಕೆಲವರಿಗೆ ಬೇಕಾಗ್ತದೆ, ಅದಕ್ಕಾಗಿ ಬೇಕಿದ್ದವರು ಮಾತ್ರ ಬೇಕಂತ ಹೇಳಿ, ಯಾವುದು ಬೇಕಂತ ಹೇಳಿ. ನಾನು ಸ್ವಲ್ಪ ದಿನ ನೋಡ್ತೇನೆ, ಸ್ವಲ್ಪ ದಿನ ಇಡ್ತೇನೆ ಇಲ್ಲಿ, ಮತ್ತೆ ಹೊರಗೆ ಹಾಕ್ತೇನೆ. ಈ ಡ್ರೆಸ್ ಮಾತ್ರ ನಾನು ಉಡುಪಿಯಲ್ಲಿ ತಗೊಂಡದ್ದು, ಊರಿಗೆ ಬಂದಾಗ ಉಡುಪಿಯಲ್ಲಿ ತಗೊಂಡದ್ದು. ಅದರಲ್ಲಿ ಜಾಸ್ತಿ ಎಲ್ಲ ದುಬೈಯದ್ದೇ ಡ್ರೆಸ್ ಉಂಟು. ಇದು ದುಬೈಯದ್ದು ಆಯಿತಾ, ಎಲಾಸ್ಟಿಕ್ ಇದೆ ಅಲ್ಲಿ. ಮತ್ತು ಒಂದು ವೈಟ್ ಟೀ ಶರ್ಟ್, ಇದನ್ನು ಹಾಕಲಿಲ್ಲ ನಾನು, ಒಂದಿನ ಕೂಡ ಹಾಕಲಿಲ್ಲ ಅಂತ ಕಾಣ್ತದೆ. ವೈಟ್ ಟೀ ಶರ್ಟ್ ಇದು ಫಿಟ್ ಆಗ್ತದೆ ನನಗೆ ಇಲ್ಲ, ಅದಕ್ಕೆ ಹಾಕ್ತಿಲ್ಲ ನಾನು. ಇದು ಬಟನ್ ಇಲ್ಲ, ಓಪನ್ ಆಗ್ತದೆ. ಇದರಲ್ಲಿ ಮತ್ತೊಂದು ಕಲರ್ ಇದೆ, ಬ್ಲೂ ಅಲ್ಲಿ, ಸೇಮ್ ಅದರಲ್ಲಿ ಕಲರ್ ಚೇಂಜ್, ಬ್ಲೂ. ಇದೆಲ್ಲ ದುಬೈ ಇದ್ದೆ ಆಯಿತಾ. ಇದು ಸ್ವಲ್ಪ ಲೂಸ್ ಆಗ್ತದೆ ನನಗೆ. ಎಲ್ಲ ಫಿಟ್ ಹಾಕಲಿಕ್ಕೆ ಒಳ್ಳೆದು ಕಾಣೋದಿಲ್ಲ ಊರಲ್ಲಿ. ಕಾಲರ್ ಹೀಗಿದೆ ನಾನು. ಮತ್ತು ಇದು ಸ್ಲೀವ್ಲೆಸ್, ಇದು ನಾನು ಒಂದು ಸಲನೇ ಏನು ಹಾಕಿದ್ದೇನೆ ಅಂತ ಕಾಣ್ತದೆ. ಇದು ಹಾಕಲೇ ಇಲ್ವೋ ಏನೋ ಗೊತ್ತಿಲ್ಲ, ಹಾಕಿದ್ದು ನೆನಪಿಲ್ಲ ಇದು ನನಗೆ. ಸ್ಲೀವ್ಲೆಸ್ ಇದು. ಮತ್ತು ಇದು ಹೊಸ್ತು, ನಾನು ದುಬೈಲಿ ಬರುವಾಗ ತಗೊಂಡು ಬಂದದ್ದು. ಚೀಪ್ ಇತ್ತು, ಕಾಸ್ಟ್ಲಿದ್ದಲ್ಲ. ಒಂದು 15 ದಿರಮ್ಸ್ ಏನು ಕೊಟ್ಟಿದ್ದೇನೆ. ಈಗ ನನಗೆ ಫಿಟ್ ಆಗ್ತದೆ. ಒಂದು ಸಲ ಕೂಡ ವೇರ್ ಮಾಡಲಿಲ್ಲ ನಾನು, ಫಿಟ್ ಆಗ್ತಾ ಉಂಟು ನನಗೆ. ಹೀಗಿದೆ. ಇದು ಊರಿದ್ದು, ಊರಲ್ಲಿ ತಗೊಂಡದ್ದು. ಇದು ಒಳ್ಳೆ ಕಾಣ್ತಾ ಇತ್ತು ನನಗೆ, ಜಾಸ್ತಿ ವೇರ್ ಮಾಡಲಿಲ್ಲ ಇದನ್ನು ನಾನು. ಇದರದ್ದೆಲ್ಲ ಫೋಟೋ ಇದ್ದರೆ ನಾನು ಹಾಕ್ತೇನೆ ನೋಡಿ, ನೀವು ಹೇಗೆ ಕಾಣ್ತದೆ ಅಂತ. ಕೈ ಹೀಗಿದೆ ನೋಡಿ, ಸ್ಲೀವ್ ಹೀಗಿದೆ. ಕ್ರಾಪ್ ಟಾಪ್ ಇದು. ಮತ್ತೊಂದು ಇದು ಟೀ ಶರ್ಟ್, ಇದೆಲ್ಲ ಫಿಟ್ ಆಗ್ತದೆ ನನಗೆ. ಇದು ಕೂಡ ನಾನು ವೇರ್ ಮಾಡಲಿಲ್ಲ. ಇದು ಈ ಮೆಟೀರಿಯಲ್ ಸ್ವಲ್ಪ ದಪ್ಪ ಇದ್ದವರಿಗೆ ಒಳ್ಳೆಯದು ಕಾಣೋದಿಲ್ಲ, ಅದಕ್ಕಾಗಿ ನಾನು ಹಾಕೋದಿಲ್ಲ. ಇದಕ್ಕೆ ಇನ್ನರ್ ಎಲ್ಲ ಹಾಕಬೇಕಾಗ್ತದೆ. ಬ್ಯಾಕ್ ಸೈಡ್ ಹೀಗಿದೆ ನೋಡಿ, ಬ್ಯಾಕ್ ಸೈಡ್ ಹೀಗೆ ಉಂಟು. ಮತ್ತು ಇದು ಸ್ಮಾಲ್ ಸೈಜ್. ಇದು ಒಂದು ಸಲ ಕೂಡ ಹಾಕಲಿಲ್ಲ ನಾನು, ತುಂಬ ಚಿಕ್ಕದಿದೆ. ಗರ್ಲ್ಸ್ಗೆ ಹಾಕ್ಬೋದು ಇದು ನಾನು ಯೂಸ್ ಮಾಡಲಿಲ್ಲ, ವೇರ್ ಮಾಡಲಿಲ್ಲ ಇದನ್ನು. ಇದು ಮಾತ್ರ ತುಂಬ ಹಳೆಯದ್ದು, ಇದು ತುಂಬ ಸಲ ವೇರ್ ಮಾಡಿದ್ದೇನೆ ನಾನು, ತುಂಬ ಹಳೆಯದ್ದು ಆಯ್ತಾ. ಇದು ಬಟನ್ ಇದೆ. ಇದು ಕೂಡ ವೇರ್ ಮಾಡಿದ್ದೆ ನಾನು, ಇದು ಕೂಡ ಹಳೆಯದ್ದು. ಹೀಗಿದೆ ಸೈಡ್ ನೋಡಿ, ಹೀಗೆ ಇದೆ. ಬ್ಯಾಕ್ ಸೈಡಲ್ಲಿ ಹೀಗೆ ಉಂಟು, ಬ್ಯಾಕ್ ಸೈಡಲ್ಲಿ ಹೀಗೆ ನೋಡಿ. ಇದು ಕೂಡ ಹಳೆಯದ್ದು, ಇದು ತುಂಬ ಸಲ ವೇರ್ ಮಾಡಿದ್ದೆ ನಾನು. ಬಾರ್ಬಿ. ಸ್ಲೀವ್ ಒಳ್ಳೆಯದುಂಟು, ಹೀಗೆ ಉಂಟು ಸ್ಲೀವ್. ಇಷ್ಟು ಜಾಸ್ತಿ ಒಂದು ಸಲ ಹಾಕಿದ್ದೇನೆ, 2 ಸಲ ಹಾಕಿದ್ದೇನೆ ಗೊತ್ತಿಲ್ಲ, ಹಾಕಿದ್ದೇನೋ ಇಲ್ಲೋ ನೆನಪಿಲ್ಲ ನನಗೆ. ಇದು ಹೊಸ್ತು, ಇದು ಹಳೆಯದಲ್ಲಿ, ಇದು ಹೊಸ್ತು.
ಇದು ತುಂಬ ಹಳೆಯದು ಆಯಿತಾ. ಇದು ತುಂಬ ಇಷ್ಟ ನನಗೆ, ಮಾತ್ರ ತುಂಬ ಸಲ ಹಾಕಿದ್ದೇನೆ ನಾನಿದು, ತುಂಬ ಸಲ ವೇರ್ ಮಾಡಿದ್ದೇನೆ. ತುಂಬ ಇಷ್ಟ ನನಗೆ ಈ ಡ್ರೆಸ್. ಇಲ್ಲಿ ಬಟನ್ ಇದೆ ನೋಡಿ, ಇದಕ್ಕೆ ಈ ಥರ ಬಟನ್ ಬರ್ತದೆ. ಬ್ಯಾಕ್ ಸೈಡ್ ತುಂಬ ಸ್ಟೈಲ್ ಇದೆ ನೋಡಿ, ಈ ಥರ ಉಂಟು. ತುಂಬ ಹಳೆಯದಿದ್ದು. ಇದು ಕೂಡ ತುಂಬ ಹಳೆಯದ್ದು ಟೀ ಶರ್ಟ್, ಮ್ಯಾಕ್ಸಲ್ಲಿ ತಗೊಂಡದ್ದು. ಇದರಲ್ಲಿ ಎರಡಿದೆ, ತುಂಬ ಹಳೆಯ ಟೀ ಶರ್ಟ್. ಡಿಸೈನ್ ಒಳ್ಳೆದುಂಟು. ಇದರಲ್ಲಿ ಮತ್ತೊಂದು ಕಲರ್ ಇದೆ ನೋಡಿ, ಇದು ತುಂಬ ವೇರ್ ಮಾಡಿದ್ದೇನೆ, ನನಗೆ ತುಂಬ ಇಷ್ಟ ಇದು. ಲಂಡನ್ ಮ್ಯಾಕ್ಸ್ ಇದ್ದಿದ್ದು ಎರಡು ಕೂಡ, ಮ್ಯಾಕ್ಸಲ್ಲಿ ತಗೊಂಡದ್ದು ದುಬೈಯಲ್ಲಿ. ತುಂಬ ಹಳೇದಾಗಿದೆ ಮಾತ್ರ. ಇದೊಂದು ಒಳ್ಳೇದಿತ್ತು ಮಾತ್ರ. ಇದರಲ್ಲಿ ಏನೋ ಸೈಡಲ್ಲಿ ಏನೋ ರಿಂಗ್ ಥರ ಇತ್ತು, ಇಲ್ಲಿ ಬ್ಯಾಂಗಲ್ ಥರ, ಅದು ಹೋಗಿದೆ. ಇಲ್ಲಿ ಸೈಡಲ್ಲಿ ಎಲ್ಲ ಇತ್ತು. ಫ್ರಂಟಲ್ಲಿ ಇದೆ. ಮತ್ತು ಇದರಲ್ಲಿ ಎರಡು ಉಂಟು ಕಲರ್ಸ್ ಚೇಂಜ್. ಇದು ಕೂಡ ಹಳೆಯದ್ದು, ಅಷ್ಟು ಹೊಸ್ತಲ್ಲ, ಹಳೆಯದ್ದು ಇದು ನೋಡಿ. ಹೀಗೆ ಬರ್ತದೆ, ಒಳಗೆ ಒಂದು ಇನ್ನರ್ ಇದೆ ನೋಡಿ, ಹೀಗೆ ಒಳಗೆ ಇದ್ದಿದೆ ಇನ್ನರ್, ಈ ಥರ ಬರ್ತದೆ ನೋಡಿ. ಈ ಥರ ಉಂಟು ಒಳಗೆ. ಸೈಡಲ್ಲಿ ಇದುಂಟು, ಲೂಸಿದ್ರೆ ಸ್ವಲ್ಪ ಹೀಗೆ ಎಳಿಬೋದು, ಫಿಟ್ ಮಾಡ್ಬೋದು. ಎರಡು ಸೈಡ್ ಇದೆ, ಒಳ್ಳೆ ಕಾಣ್ತದೆ ಮಾತ್ರ. ಇದು ಇದು ನೆಕ್ ಉಂಟಲ್ಲ, ಸ್ವಲ್ಪ ಕ್ರಾಸ್ ಬರ್ತದೆ. ಅದರಲ್ಲಿ ಇದೊಂದು ಅದೇ ಕಲರ್ ಚೇಂಜ್, ಸೇಮ್ ಹಾಗೆಯೇ ಕಲರ್ ಚೇಂಜ್. ಹೀಗೆ ಒಳಗೆ ಇನ್ನೊಂದು ಎರಡು ಇದು ಸೇಮ್. ಇದು ಇದರಲ್ಲಿ ಕೂಡ ಎರಡು ಉಂಟು. ಇದು ಸ್ವಲ್ಪ ತುಂಬ ಟೈಮ್ ಆಯಿತು, ಇದು ನಾನು ಬೇರೆ ಮಾಡಲಿಲ್ಲ. ಒಂದು ಸಲನೇ ಎರಡು ಸಲನೇನೋ ಹಾಕಿದ್ದೇನೆ ಅಷ್ಟೇ, ಈಗ ಆಗೋದಿಲ್ಲ ನನಗೆ ಇದು. ಈ ಥರ ಉಂಟು. ಅಂದರೆ ನಾನು ಕೆಲಸ ಊರಿಗೆ ಬಂದಮೇಲೆ ಇಲ್ಲೇ ಇಟ್ಟು ಹೋಗೋದು, ಪೆಟ್ಟಿಗೆಯಲ್ಲಿ ಇರ್ತದೆ, ಬಂದಮೇಲೆ ಕೂಡ ಹಾಕೋದಿಲ್ಲ, ಹಾಗಾಗಿ ಅಲ್ಲೇ ಉಳಿತದೆ ಅದು. ಅದರಲ್ಲೇ ಇದೊಂದು, ಇದು ಕೂಡ ಕಲರ್ ಚೆನ್ನಾಗಿದೆ, ಸೇಮ್ ಒಟ್ಟಿಗೆ ತಗೊಂಡದ್ದು ಇದು. ಇದು ಯೂಸ್ ಮಾಡಲಿಲ್ಲ ನಾವು, ಇದು ಬೇರೆ ಮಾಡಲಿಲ್ಲ ಅಂತ ಕಾಣ್ತದೆ. ಒಳ್ಳೆಯದುಂಟು ನೋಡಿ, ಇಟ್ಟಲ್ಲಿ ಅದು ಮುದ್ದೆ ಮುದ್ದೆಲ್ಲ ಆಗಿದೆ. ತುಂಬ ವರ್ಷ ಆಯಿತು ಮಾತ್ರ, ಹೊಸದು ಮಾತ್ರ. ಹೊಸದಂದರೆ ವೇರ್ ಮಾಡಿ ಹಳೆದಾಗಲಿಲ್ಲ ಇದು, ಒಳ್ಳೆಯದುಂಟು. ಇದು ಹಾಕಿದ್ದೇನೋ ಏನೋ ಅಂತ ನೆನಪಿಲ್ಲ ನನಗೆ. ಆಗ ಸ್ಲಿಮ್ ಇದ್ದಲ್ಲ, ಒಳ್ಳೆಯದಾಗ್ತಿತ್ತು. ಈಗ ಊರಿಗೆ ಬಂದು ಮತ್ತೆ ನೋಡಿ ಇದು ಟೀ ಶರ್ಟ್. ಇದರಲ್ಲಿ 3 ಕಲರ್ ಇದೆ ಸೇಮ್. ಇದು ನಾನು ಒಂದು ದಿನ ಕೂಡ ವೇರ್ ಮಾಡಲಿಲ್ಲ ನೋಡಿ. ಈ ಕಲರ್ ನನಗೆ ಇಷ್ಟ ಆಗಲಿಲ್ಲ. ಬಟನ್ ಉಂಟು, ಹೀಗೆ ಉಂಟು, ಸೈಡಲ್ಲಿ ಇದು ಉಂಟು. ಇದು ಹೊಸ್ತು ಆಯಿತಾ, ಹೊಸ್ತಂದರೆ ಮುಂಚೆ ತಗೊಂಡದ್ದು, ಇಟ್ಟಲ್ಲೇ ಹೋಲ್ಡ್ ಆಗಿದೆ. ಇದರಲ್ಲಿ 3 ಕಲರ್ ಇದೆ. ಇದು ಮಾತ್ರ ವೇರ್ ಮಾಡಿದೆ, ಇದರ ಫೋಟೋ ಉಂಟು ನನ್ನ ಹತ್ರ. ಆವಾಗ ಸ್ಲಿಮ್ ಇದ್ದೆ, ಒಳ್ಳೆಯದಾಗ್ತಿತ್ತು. ಇವಾಗ ಊರಿಗೆ ಒಂದು ಸ್ವಲ್ಪ ದಪ್ಪ ಆಗಿದ್ದೇನೆ. ಅದರಲ್ಲಿ 3 ಕಲರ್ ಇದೆ. ಇದೊಂದು ಕಲರ್, ಇದು ಕೂಡ ನಾನು ಅಷ್ಟೊಂದು ವೇರ್ ಮಾಡಲಿಲ್ಲ. ಇದು ಮಾತ್ರ ಒಳ್ಳೆಯದಾಗ್ತಿತ್ತು ನನಗೆ. ಸೇಮ್ 3 ಕಲರ್ ಇದೆ. ಇದೊಂದು ಅಷ್ಟು ಹಳೇದಲ್ಲ, ಜಾಸ್ತಿ ಹಳೇದಲ್ಲ ಇದು. ದುಬೈಗೆ ಹೋಗುವಾಗ ವೇರ್ ಮಾಡ್ಕೊಂಡು ಹೋಗಿದ್ದೇನೆ. ಮತ್ತು ಇದು ಸ್ವಲ್ಪ ಲಾಂಗ್ ಇತ್ತು, ಸ್ಲೀವ್ಲೆಸ್. ನಿಮಗೆ ಒಳಗೆ ಟೀ ಶರ್ಟ್ ಹಾಕಿ, ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಇಲ್ಲದ್ರೆ ಇದೇ ಕಲರ್ ಇದೆ ಯಾವುದಾದ್ರು ಟೀ ಶರ್ಟ್ ಇದ್ದರೆ ಬ್ಲೂ ಎಲ್ಲ ಹಾಕ್ಬೋದು. ಸ್ಲೀವ್ಲೆಸ್ ಹಾಕುವವರು ಹಾಕ್ಬೋದು. ಇದು ಹೀಗಿದೆ ನೋಡಿ, ಸೈಡ್ ಕ್ರಾಸ್ ಇದೆ, ಸೈಡ್ ಸ್ವಲ್ಪ ಕ್ರಾಸ್ ಬರ್ತದೆ ಇದು. ಮತ್ತೊಂದು ಇದು ನೋಡಿ, ನೆಕ್ ಥರ ಹೀಗೆ ಒಳಗೆ ಟೀ ಶರ್ಟ್ ಹಾಕಿ ಇದನ್ನು ಅದರ ಮೇಲೆ ಹಾಕ್ಬೋದು. ಹೀಗೆ ಇದು ಹಳೆಯದು, ಜಾಸ್ತಿ ನಾನು ಬೇರೆ ಮಾಡಲಿಲ್ಲ.
ಮತ್ತು ಇದೊಂದು ತಗೊಂಡದ್ದು ಮಾತ್ರ ಬೇರೆ ಮಾಡಲಿ, ಒಂದು ಸಲ ಕೂಡ ಬೇರೆ ಮಾಡಲಿಲ್ಲ ನಾನು ಇದನ್ನು. ಕೆಡವುದೇ ಒಳಗೆ ಇನ್ನರ್ ಬೇಕು, ಇಷ್ಟು ದೊಡ್ಡದಿದೆ ನೋಡಿ. ಗಂಟಿನವರೆಗೆ ಬರ್ತದೆ ಇದು, ಕಾಲು ಗಂಟಿನವರೆಗೆ. ಮತ್ತೊಂದು ಟಿ ಶರ್ಟ್ ಇದೆ, ಇದರಲ್ಲಿ 2-3 ಇತ್ತು. ಇದು ನೋಡಿ ಇಂಥದ್ದು ಸ್ವಲ್ಪ ದಪ್ಪ ಇದ್ದವರಿಗೆ ಒಂಥರ ಓವರ್ ಕಾಣ್ತದೆ. ಇದು ಸ್ಲಿಮ್ ಇದ್ದರೆ ಹಾಕಬೇಕು. ಬಟರ್ಫ್ಲೈ ಒಳ್ಳೆಯದಿದೆ ಇದರಲ್ಲಿ. 2 ಇತ್ತು, ಇನ್ನೊಂದು ಇಲ್ಲಿ ಹೋಗಿದ್ದು ಗೊತ್ತಿಲ್ಲ, ಹುಡುಕಬೇಕು. ಮತ್ತು ಇದೊಂದು ಫೋಟೋ ಇದ್ದರೆ ಹಾಕ್ತೀನಿ ನೋಡಿ. ಇದು ಹೀಗೆ ಪ್ಯಾಂಟ್, ಲೂಸ್ ಪ್ಯಾಂಟ್, ಅದು ಸೈಡ್ ಎಲಾಸ್ಟಿಕ್ ಇದೆ ನೋಡಿ, ಈ ಥರ ಬರ್ತದೆ. ಮತ್ತು ಇದರದ್ದು ಫೋಟೋ ಹಾಕ್ತೀನಿ. ನಾನಿದು ವ್ಯಾರೆ ಮಾಡಲಿಲ್ಲ, ನನಗೆ ಇದು ಹೇಗೆ ಹಾಕೋದಂತ, ಹೇಗೆ ವ್ಯಾರ್ ಮಾಡೋದಂತೆ ಗೊತ್ತಿರಲಿಲ್ಲ. ಇದು ಒಂದು ಸಲ ನಾನು ಟೈಲರ್ ಶಾಪಿಗೆ ಹೋದೆ, ನಾನು ಎಣಿಸಿದೆ ಹೀಗೆ ವ್ಯಾರ್ ಮಾಡೋದಂತ, ಹೀಗೆ ಲಂಗ ಥರ ವ್ಯಾರ್ ಮಾಡೋದಂತ. ಇದು ಒಂದು ಬಟನ್ ಏನಾದರೂ ಹಾಕಿ ಅಂತ ತೋರಿಸ್ಲಿಕ್ಕೆ ಹೋದದ್ದು ಟೈಲರ್ ಹತ್ರ. ಅವರು ಹೇಳಿದರು ಹಾಗೆಲ್ಲ ಅಂತೆ ಹಾಕೋದದು, ಮೇಲೆ ಹಾಕೋದು, ಮೇಲಿಂದ ಟೈ ಮಾಡೋದು. ಇದರದ್ದು ಫೋಟೋ ಉಂಟು, ನಾನು ಹಾಕ್ತೇನೆ, ಗೊತ್ತಾಗ್ತದೆ ನಿಮಗೆ ಹೇಗೆ ಇದು ಮಾಡೋದು, ವ್ಯಾರ್ ಮಾಡೋದಂತ ನೋಡಿ. ಈ ಥರ ಚಡ್ಡಿ ಥರ ಬರ್ತದೆ. ಇದರ ಫೋಟೋ ಉಂಟು, ನಾನು ಹಾಕ್ತೇನೆ. ಮಕ್ಕಳಿಗೆ ಆಗ್ತದೆ, ಎಲ್ಲೂ ಹೊರಗಡೆ ಹಾಕಲಿಲ್ಲ ನಾನಿದು, ಜಸ್ಟ್ ಟ್ರೈ ಮಾಡಲಿಕ್ಕೆ ಅಂತ ಟೈಲರ್ ಶಾಪಲ್ಲಿ ಹಾಕಿದ್ದೆ ಅಷ್ಟೇ. ಇದು ಮೊನ್ನೆ ಜಸ್ಟ್ 1-2 ತಿಂಗಳ ಹಿಂದೆ ತಗೊಂಡದ್ದು. ಇದು ನನಗೆ ಚಂದ ಕಾಣೋದಿಲ್ಲ, ಇಲ್ಲೇ ಊರಲ್ಲೇ ತಗೊಂಡದ್ದು. ಇದು ಹೊಸ್ತು, ಒಂದು ಸಲ ಹಾಕಿದ್ದೇನೆ ಅಷ್ಟೇ, ಇದು ಬೇಡ ನನಗೆ. ಇಲ್ಲಿ ಉಡುಪಿಯಲ್ಲಿ ತಗೊಂಡದ್ದು ಇದು, ಯಾರಿಗಾದರೂ ಬೇಕಿದ್ದರೆ ಹೇಳಿ. ಮತ್ತು ಇದೊಂದು ನೋಡಿ ಲಾಂಗ್ ಉಂಟು. ಇದು ಮಾತ್ರ ನಂದಲ್ಲ, ನನ್ನ ಅಣ್ಣನ ಮಗಳು ಕೊಟ್ಟದ್ದು, ಎಲಾಸ್ಟಿಕ್ ಎಲ್ಲ ನೋಡಿ. ಒಳ್ಳೆದುಂಟು ಮಾತ್ರ, ನನಗೆ ಮಾತ್ರ ಇಷ್ಟು ಉಂಟಲ್ಲ ಇದು, ಇಷ್ಟ ಆಗಲಿಲ್ಲ ಅಷ್ಟು. ಇಲ್ಲಿ ಸ್ವಲ್ಪನೇ ಬರಬೇಕಿತ್ತು ಎಲಾಸ್ಟಿಕ್, ಇದು ಫುಲ್ ಬಂದಿದೆಲ್ಲ, ಅದು ಇಷ್ಟ ಆಗಲಿಲ್ಲ ನನಗೆ. ಬೇರೆ ಮಾಡಿದ್ದೇನೆ ಮಾತ್ರ ನಾನು. ಈ ಥರ ಬರ್ತದೆ ನೋಡಿ. ಇದು ಮಾತ್ರ ಸೂಪರ್ ಇದೆ, ಕಲರ್ ನೋಡಿ, ಕಲರ್ ಸೂಪರ್ ಉಂಟು. ಇದು ಕೂಡ ನಾನು ದುಬೈ, ಇದು ಕೂಡ ಅವಳೇ ಕೊಟ್ಟದ್ದು, ಅಣ್ಣನ ಮಗಳು ಕೊಟ್ಟದ್ದು. ಇದು ದುಬೈಯಲ್ಲಿ ಒಂದು ಸಲ ವ್ಯಾರ್ ಮಾಡಿದ್ದೆ ನೋಡಿ. ಇಲ್ಲಿ ಕೈ ಚಿಕ್ಕದು, ನನಗೆ ಫಿಟ್ ಆಗ್ತದೆ ಇಲ್ಲಿ ಕೈ. ಸೂಪರ್ ಇದೆ ಮಾತ್ರ ನೋಡಿ. ಇದು ಕೂಡ ನಾನು ದುಬೈಯಲ್ಲೇ ತಗೊಂಡದ್ದು. ಇದು ಒಳ್ಳೆಯದುಂಟು ಮಾತ್ರ, ನಾನು ಜಾಸ್ತಿ ವ್ಯಾರ್ ಮಾಡಲಿಲ್ಲ. ಊರಲ್ಲಿ ವ್ಯಾರ್ ಮಾಡಿದ್ದೆ, ದುಬೈಯಲ್ಲಿ ವ್ಯಾರ್ ಮಾಡಲಿಲ್ಲ. ಇದು ಸ್ಲೀವ್ಲೆಸ್, ನಾನು ಕೈ ಇಟ್ಟದ್ದು, ಬೇಡಾದರೆ ತೆಗಿಬೋದು. ಇಲ್ಲಿ ಸ್ಲೀವ್ ಇದು ಇಟ್ಟದ್ದು ನಾನು ಇದಕ್ಕೆ. ಹೀಗೆ ಬರ್ತದೆ. ಇದೇನು ವ್ಯಾರ್ ಮಾಡಿ ಹಳೆದಾಗಲಿಲ್ಲ, ಒಳ್ಳೆಯದು. ಮತ್ತು ನೋಡಿ, ಇದು ಒಳ್ಳೆಯದಾಗ್ತಿತ್ತು ನನಗೆ. ಇದು ಊರಲ್ಲಿ ನಾನು ರಜೆಯಲ್ಲಿ ಬಂದಾಗ ಆಗ್ತಿದ್ದೆ ಅಷ್ಟೇ, ದುಬೈಯಲ್ಲಿ ಹಾಕಲಿಲ್ಲ. ಇಲ್ಲಿ ಎಲಾಸ್ಟಿಕ್ ಇದೆ, ಮತ್ತು ಇಲ್ಲಿ ಏನಾದರೂ ನಿಮಗೆ ಟೈ ಮಾಡಲಿಕ್ಕೆ ಉಂಟು ನೋಡಿ, ಬೆಲ್ಟ್ ಏನಾದರೂ ಹಾಕ್ಬೋದು. ಇದೇನಾಗ್ತದೆ, ಇದು ಕೂಡ ನಾನು ಊರಲ್ಲಿ ವೇರ್ ಮಾಡಿದ್ದು. ಒಂದು ಸಲ ಸಂತೆಗೆ ಹೋಗುವಾಗ ವೀಡಿಯೋ ಮಾಡಿದ್ದೆ, ಅದರಲ್ಲಿ ಉಂಟು ಈ ಡ್ರೆಸ್. ನಮ್ಮ ಊರಿನ ಸಂತೆಗೆ ಹೋಗುವಾಗ ಒಳ್ಳೆಯದುಂಟು ಇದು. ಇದೆಲ್ಲ ಫಿಟ್ ಆಗ್ತದೆ ನಮಗೆ. ಕಟ್ಟೋದು ಹೀಗೆ ಇದೆ ನೋಡಿ. ಒಂದು ಸೈಡ್ ಓಪನ್ ಇದೆ, 2 ಸೈಡ್ ಓಪನ್ ಇದೆ, 2 ಸೈಡ್ ಓಪನ್ ಇದೆ. ಇದು ಪ್ಯಾಂಟ್ 3/4 ಪ್ಯಾಂಟ್,
ಇದು ತುಂಬ ಲೂಸ್ ಆಗ್ತದೆ ನನಗೆ. ಕೆಳಗೆ ಬಿತ್ತು ಎಲ್ಲ ರಾಶಿ, ಒಂದು ರಾಶಿ ಎಲ್ಲ ಕೆಳಗೆ ಬಿತ್ತು. ಇಷ್ಟು ಡ್ರೆಸ್ ಇಡಲಿಕ್ಕೆ ಎಷ್ಟು ಜಾಗ ಬೇಕು. ಇನ್ನು ಕೂಡ ಜೀನ್ಸ್ ಎಲ್ಲ ತುಂಬ ಉಂಟು. ಇದು ನೋಡಿ ಬ್ಲ್ಯಾಕ್, ಇದು ಕೂಡ 3/4 ಬ್ಲ್ಯಾಕ್ ಜೀನ್ಸ್. ಮತ್ತೊಂದು ಬ್ಲ್ಯಾಕ್ ಇದೆ ನೋಡಿ. ಇದರಲ್ಲಿ ಇದು ಸ್ವಲ್ಪ ಹೋಗಿದೆ ಆಯಿತಾ, ಸ್ವಲ್ಪ ಇದು ಹೋಗಿದೆ ಒಳ್ಳೆದುಂಟು ನೋಡಿ. 3/4 ಪಾಕೆಟ್ ಹೀಗಿದೆ. ಇಂಥದ್ದೇ ಇನ್ನೊಂದು ಕಲರಲ್ಲಿ ಉಂಟು ನೋಡಿ, ದಪ್ಪ ಇದೆ. ಇದು ಎಲ್ಲೋ ಕಲರ್, ಲೈಟ್ ಎಲ್ಲೋ, ಪಾಕೆಟ್ ಹೀಗಿದೆ. ಇದೊಂದು ನೋಡಿ, ಇಂಥದ್ದು ಕೆಲವು ಉಂಟು, ಇನ್ನು ತೆಗಿಬೇಕು ಅದನ್ನೆಲ್ಲ. ಪ್ಯಾಂಟೆಲ್ಲ ಯಾವುದು ಬೇಕು ಯಾವುದು ಬೇಡ ಅಂತ ನೋಡಿ ತೆಗಿಬೇಕಾಗ್ತದೆ. ಲಾಂಗ್ ಪ್ಯಾಂಟ್ ಇದೆ, ಪಾಕೆಟ್ ಹೀಗಿದೆ. ಇದು ಸ್ವಲ್ಪ ಲೂಸ್ ಆಗ್ತದೆ ನನಗೆ. ಮತ್ತು ಇದೊಂದು ಪ್ಯಾಂಟ್ ಉಂಟು, ಇದು ಸ್ವಲ್ಪ ಫಿಟ್ ಆಗ್ತದೆ ನನಗೆ. ಒಳ್ಳೆಯದುಂಟು ಮಾತ್ರ ಇದು ಒಳ್ಳೆಯದುಂಟು ನೋಡಿ. ಇದು ಮಾತ್ರ ವೇರ್ ಮಾಡಲಿಲ್ಲ ಜಾಸ್ತಿ, ಒಂದು 2-3 ಸಲ ವೇರ್ ಮಾಡಿದ್ದೇನೆ. ಅದು ಲಾಂಗ್ ಟಾಪಿಗೆ ವೇರ್ ಮಾಡಿದ್ದೆ ನಾನು. ಇದು ಅಷ್ಟೇನು ಹಳೇದಲ್ಲ, ಹೊಸ್ತಿದು. ಇನ್ನು ಮುಗೀತು, ಒಂದು ಬಾಕ್ಸ್ ಕ್ಲೀನ್ ಆಯಿತು. ಬೇಕಿದ್ದದ್ದು ಇಟ್ಟಿದ್ದೇನೆ, ಇದೆಲ್ಲ ಬೇಡವಾದದ್ದು. ಇನ್ನು ಇದೆಲ್ಲ ಹೊರಗೆ ಇಡಬೇಕು. ಅಷ್ಟೆಲ್ಲ ತಗೊಂಡೋಗ್ತಾರಾ ಇಲ್ವ ಅಂತ ಗೊತ್ತಿಲ್ಲ, ಕೇಳಬೇಕು ಅವ್ರ ಹತ್ರ. ಇದು ಕಚಡ ತಗೊಂಡು ಹೋಗ್ಲಿಕ್ಕೆ ಬರ್ತಾರೆ, ಬೆಳಿಗ್ಗೆ 9:00 ಬರ್ತಾರೆ. ಅವ್ರ ಹತ್ರ ಕೇಳಿ ಇಡಬೇಕಾಗ್ತದೆ. ನಿಮಗೆ ಯಾರಿಗಾದರೂ ಬೇಕು ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ. ಯಾವ ಡ್ರೆಸ್ ಆದರೂ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ, ನಾನು ಇಡ್ತೇನೆ. ಸ್ವಲ್ಪ ದಿನ ಇಡ್ತೇನೆ. ಸ್ವಲ್ಪ ದಿನ ಇಟ್ಟು ಮತ್ತೆ ಯಾರ ಕಮೆಂಟ್ಸ್ ಬರೋದಿದ್ದರೆ ನಾನು ಹೊರಗೆ ಇಟ್ಬಿಡ್ತೇನೆ. ಓಕೆ, ಬಾಯ್ ಬಾಯ್.